ಗೆಳೆಯರೇ, ಇವತ್ತು ನಾವು ನಮ್ಮ ಫೋನಲ್ಲಿ ಪರಿವಾಹನ್ ಆ್ಯಪನ್ನು ಯಾವ ರೀತಿ ನಾವು ಸೆಟಪ್ ಮಾಡ್ಕೋಬೇಕು ಅಥವಾ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಪರಿವಾಹನ್ ಆ್ಯಪ್ ಮೂಲಕ ನಾವು ನಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ಸ್ಟೋರ್ ಮಾಡಿ ಇಡಬಹುದು, ಅಥವಾ ನಮ್ಮ ಯಾವುದೇ ಒಂದು ವೆಹಿಕಲ್ನ ಡೀಟೇಲ್ಸ್ನ ಚೆಕ್ ಮಾಡ್ಕೋಬಹುದು. ಮತ್ತು ಹಲವಾರು ರೀತಿಯ ಗೌರ್ಮೆಂಟ್ ಸೇವೆಗಳನ್ನ ನಾವು ಇಲ್ಲಿ ಪರಿವಾಹನ್ ಆ್ಯಪ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನೆಕ್ಸ್ಟ್ ಜನ್ರೇಷನ್ ಪರಿವಾಹನ್ ಅಂತ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ನೀವು ಮೊದಲ ಬಾರಿ ಓಪನ್ ಮಾಡ್ತಾ ಇದ್ದರೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಹಾಗೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೈನ್ ಇನ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ, ಯಾಕೆಂದರೆ ನಾನು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೂ ಕೂಡ ಫೋನ್ ನಂಬರ್ನ ಹಾಕಲೇಬೇಕು. ಈಗ ನಾನು ಸೈನ್ ಇನ್ ಮಾಡ್ತಾಯಿದ್ದೀನಿ. ಫೋನ್ ನಂಬರ್ನ ಹಾಕಿ ಜನರೇಟ್ ಪಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಪಿನ್ ಕ್ರಿಯೇಟ್ ಅಂತ ಕೇಳ್ತಾ ಇದೆ, ಸೆಕ್ಯೂರಿಟಿ ಪಿನ್ ಅಂತ. ನೀವು ಪಿನ್ ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ನೀವು ಪಿನ್ನನ್ನು ಹಾಕಿ ಅಂತ ಕೇಳುತ್ತೆ. ಇಲ್ಲಿ ಎರಡು ಕಡೆ ಕೇಳ್ತಾ ಇದೆ ಅಂದರೆ ನೀವು ಪಿನ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತ ಅರ್ಥ. ಎರಡು ಕಡೆ ಅದೇ ಪಿನ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ OTP ಬರುತ್ತೆ. OTPನ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಪಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ನಂತರದಲ್ಲಿ ನಿಮ್ಮ ಪಿನ್ ಮೂಲಕ ಅಥವಾ ನಿಮ್ಮ ಒಂದು ಫಿಂಗರ್ ಪ್ರಿಂಟು ಅಥವಾ ಫೇಸ್ ಲಾಕು ಏನಿರುತ್ತೆ ಅದರ ಮೂಲಕ ನೀವು ಲಾಗಿನ್, ಪಿನ್ ಲಾಕು ಅಥವಾ ಪ್ಯಾಟರ್ನ್ ಲಾಕ್ ಏನಿರುತ್ತೆ ಅದರ ಮೂಲಕ ನೀವು ಲಾಗಿನ್ ಮಾಡ್ಬೋದು. ನೋಡಿ, ನಾನು ಫಿಂಗರ್ ಪ್ರಿಂಟ್ ಮೂಲಕ ನಾನು ಲಾಗಿನ್ ಮಾಡಿ ತೋರಿಸ್ತೀನಿ. ಪಿನ್ ಮೂಲಕ ಕೂಡ ನೀವು ಲಾಗಿನ್ ಮಾಡ್ಬೋದು. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಸರ್ವಿಸಸ್ ಸಿಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾವು ಯಾವುದೇ ವೆಹಿಕಲ್ ನಂಬರ್ನ ಹಾಕಿ ಅದರ ಒಂದು ಸಂಪೂರ್ಣವಂತ ಇನ್ಶೂರೆನ್ಸ್ ಡೀಟೇಲ್ಸ್ ಇರ್ಬೋದು, PUCC ಡೀಟೇಲ್ಸ್ ಇರ್ಬೋದು, ಅಥವಾ ಅದರ ಒಂದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರ್ಬೋದು, ಯಾವ ಡೇಟಿಗೆ ರಿಜಿಸ್ಟರ್ ಆಗಿದೆ ಎಲ್ಲ ಡೀಟೇಲ್ಸ್ನ ನಾವು ಚೆಕ್ ಮಾಡ್ಬೋದು. ನೋಡಿ, ವೆಹಿಕಲ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲೊಂದು ವೆಹಿಕಲ್ ನಂಬರ್ನ ಹಾಕಿ ನಾವು ಸರ್ಚ್ ಅಂತ ಕೊಟ್ಟ ನಂತರದಲ್ಲಿ ಅದರ ಸಂಪೂರ್ಣವಾದಂಥ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ಸರ್ಚ್ ಅಂತ ಕೊಡ್ತೀನಿ. ಕೊಟ್ಟ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಓನರ್ ನೇಮ್ ಕೂಡ ಇರುತ್ತೆ ಸ್ನೇಹಿತರೆ. ಓನರ್ ನೇಮ್ ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್ ಮಾತ್ರ ಇರುತ್ತೆ. ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್ ಡೇಟ್, ಫಿಟ್ನೆಸ್ ಎಲ್ಲಿವರೆಗೂ ಇದೆ, ಟ್ಯಾಕ್ಸ್ ಎಲ್ಲಿವರೆಗೂ ಇದೆ, ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನೀವು ಪರಿವಾಹನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬಹುದು.